ಏನ್ ಹೆಸರೇನು ಗುಳಿ ಕೊಟ್ಟಿದ್ದೀರಾ ಅದು ತಿಳಿದ್ರೆ ತಿಳ್ಬಿಟ್ಟ ಅಂತ ಅಲ್ಲಿ ಒಂದು ಪ್ರಪೋಸಲ್ ಇದೆ, ಒಂದು ಕ್ರೀಡಾಂಗಣ ಮಾಡಬೇಕು. ಆ ಕ್ರೀಡಾಂಗಣ ಒಂದು 5 ಎಕರೆ ಜಮೀನನ್ನು ಕೊಡಬೇಕು ಅಂತ ಇದೆ. ನಾವೇನಂತೀವಿ ಬ್ರ್ಯಾಂಡ್ ನಾವು ಹೆಸರು ನೋಡ್ತಾ ಇದ್ದೀವಿ, ಏನು ಇರುತ್ತೆ ಸರ್? ಒಂದೇ ದಿನ ಇವಾಗಲೇ ಕಷ್ಟ ಆಗ್ತಿದೆ, ಅದರಲ್ಲೂ ಮಾರಾಟ ಆಗಿದೆ. ಆಲ್ಮೋಸ್ಟ್ ಒಂದು 9-10 ತಿಂಗಳಿಂದ ಕೆಲಸ ಮಾಡ್ತಾರೆ. ಅವರು ಬರೀ 3 ವರ್ಷ ಸಂಬಳ ಇದ್ದಾರೆ. ಕೇಳಿದ್ರೆ ಕಮ್ಮಿ ಜಾಗದಾಗ ಈ ಗೌರ್ಮೆಂಟ್ಗೆ ಈಗ 40 ಕೋಟಿ ಕೊಟ್ಟಿದ್ದಾರೆ, ಅದರಲ್ಲಿ ಹುಡುಗರಿಗೆ ಸಂಬಳ ಕೊಡ್ತಿಲ್ಲ. ಇನ್ನೊಂದು ಕಂಪ್ನಿ ಲಾಭದಲ್ಲೇ ಇದೆ. ನಾವು ಒಂದು ರಜಾ ಹಾಕ್ದಂಗೂ ಬಂದರೆ 17,000 ರೂಪಾಯಿ ಸಂಬಳ ಬರುತ್ತೆ. 17,000 ತಗೊಂಡು ಮಧ್ಯಮ ವ್ಯಕ್ತಿಗೆ ಜೀವನ ಮಾಡೋಕ್ಕಾಗುತ್ತೆ. 9 ವರ್ಷದಿಂದ ಮಾಡುತ್ತಾ ಇದ್ದೀವಿ. 9 ವರ್ಷದಿಂದ 14-15 ಸಾವಿರ 17 ಸಾವಿರ. ನಮ್ಗೆ ಇಲ್ಲಿ ಯಾವ ಭದ್ರತೆನೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ನಾಳೆ ಕೆಲಸದಿಂದ ಬರಬೇಡ ಅಂದ್ರೆ ನಾವು ಬರಂಗಿಲ್ಲ. ನಾವು ಇದನ್ನ ಜೀವನ ಮಾಡ್ತಿರೋರು ಮುಂದಿನ ಪರಿಸ್ಥಿತಿ ನಾವು ಅದಕ್ಕೆ ನಾವು ಇಲ್ಲೇ ಉಳ್ಕೊಂಡ್ವಿ. ಇಲ್ಲ ನಾವು ದಯವಿಟ್ಟು ಇದನ್ನ ಉಳಿಸ್ಕೊಡಿ. ಸಂಬಳದೆಲ್ಲ ಒಂಚೂರು ಮಾಡಿಸ್ಕೊಡಿ. ಇದಾದ್ರೆ ಅಸೆಂಬ್ಲಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಈ ಫ್ಯಾಕ್ಟ್ರಿ ಹೆಂಗಿದೆ ಅಂತ ಹೇಳಲ್ಲ ಸರ್, ಜಾಗ ಬೇಕು ಅಂತ ಜಾಗವನ್ನೇ ಫ್ಯೂಚರ್ ಮುಚ್ಚೋಗುತ್ತೆ ಅನ್ನೋದೇ ಭಯ. ಈಗ ಇಲ್ಲಿ ಯಾವ ನಾವು ಬಂದು ತಂದು ಸಲಾಡಿಯನ್ನು ಕೂರಿಸಿದ್ರೆ ಫರ್ದರ್ ಅದು ಕ್ಲೋಸ್ ಆಗ್ತದೆ. ಅಣ್ಣ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈಗ 5 ಎಕರೆ 1 ಅಡಿ ಕೊಟ್ರು ಫ್ಯಾಕ್ಟ್ರಿ ಮುಚ್ಚಾದ್ಮೇಲೆ ಕೆಲಸನೇ ಹೋಯ್ತು. ಈಗಿನ ತೆಗೆದ್ರೇನು ಬಿಟ್ರೇನು ನಮ್ನ ಬಿಡಿ. ಫ್ಯಾಕ್ಟ್ರಿ ಮುಚ್ಚಿದ್ಮೇಲೆ ನಮ್ ಯಾರು ಬಾಯ್ಲರ್ ಅಲ್ಲೇ ಇದೆ, ಹಿಂಭಾಗದಲ್ಲೇ ಇದೆ. ಅದ್ರ ಹಿಂಭಾಗ ಕನ್ಸರ್ವೆನ್ಸಿನೂ ಇತ್ತು. ಅಲ್ಲಿ ಹಿಂಭಾಗದಲ್ಲಿರೋ ಭೈರವಪುರ ವಿಲೇಜ್ ಇದೆ. ಇವ್ರು ಕೇಳ್ತಾ ಇರೋದು ಏನು ಅಂದರೆ ಕಾರ್ಮಿಕರು ಎಲ್ಲರೂ ಸ್ಟೇಡಿಯಂ ಅಲ್ಲಿ ಬೇಡ, ಇಲ್ಲಿ ಬೇಡ, ಇನ್ನೆಲ್ಲ ನಾವು ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು. ಸ್ಟೇಡಿಯಂ ಯಾರು ವಿರೋಧ ಇಲ್ಲ. ಹೌದು ಸರ್, ಅದೇ ಜಾಗ ಆ ಸ್ಥಳದಲ್ಲಿ ಬೇಡ ಅಂತ ಅವ್ರು ಹೇಳ್ತಿಲ್ಲ ಸರ್. ಇದು ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತಲ್ಲ. ಸ್ಟೇಷನರಿ 3,000 ಕೊಡ್ತಾ ಇದ್ದೀವಿ ಸರ್. ಅದು ನಿಜ ಸರ್. ಈಗ ಫಸ್ಟ್ ನಾವು ಯಾರನ್ನೇ ತಗೊಂಡು ಅವ್ರನ್ನ ತರಬೇತಿ ಫ್ಯಾಕ್ಟ್ರಿ ಮುಚ್ಚಾದ್ಮೇಲೆ ಕೆಲಸನೇ ಹೋಯ್ತು. ಈಗಿನ ತೆಗೆದ್ರೇನು ಬಿಟ್ರೇನು ನಮ್ನ ಬಿಡಿ. ಫ್ಯಾಕ್ಟ್ರಿ ಮುಚ್ಚಿದ್ಮೇಲೆ ನಮ್ ಯಾರು ಏನಪ್ಪ